ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಫಲ ಏಕಾದಶಿ ಮಹತ್ವವನ್ನು ಹಾಗೆ ಸಫಲ ಏಕಾದಶಿ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಅದರಲ್ಲಿ ಪ್ರತಿ ತಿಂಗಳು 2 ಏಕಾದಶಿಗಳು ಇರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು, ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಸಫಲ ಏಕಾದಶಿ. ಏಕಾದಶಿ ತಿಥಿಗಳಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಚ್ಚು ವಿಶೇಷವಾದಂಥದ್ದು. ಇದನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತೆ. ಸಫಲ ಎಂದರೆ ಅಭಿವೃದ್ಧಿ ಮತ್ತು ಫಲ ಎಂದರ್ಥ. ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಶಾಂತಿ, ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ಈ ವರ್ಷದ ಸಫಲ ಏಕಾದಶಿ ತಿಥಿ ಡಿಸೆಂಬರ್ 25 ಬುಧವಾರದಂದು ರಾತ್ರಿ 10:29 ಪ್ರಾರಂಭವಾಗಿ ಮರುದಿನ ಅಂದರೆ ಡಿಸೆಂಬರ್ 27 ಶುಕ್ರವಾರ ಬೆಳಗ್ಗೆ 12:43 ಕೊನೆಗೊಳ್ಳುತ್ತೆ. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಡಿಸೆಂಬರ್ 26 ಗುರುವಾರದಂದು ಸಫಲ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಸಫಲ ಏಕಾದಶಿಯಂದು ಉಪವಾಸ ಮಾಡುವವರು ಮರುದಿನ ಡಿಸೆಂಬರ್ 27 ದ್ವಾದಶಿ ದಿನ ಅಂದರೆ ಶುಕ್ರವಾರದ ದಿನ ಸೂರ್ಯೋದಯದ ನಂತರ ಬೆಳಗ್ಗೆ 7:12 ಮತ್ತು 9:16 ನಡುವೆ ಉಪವಾಸವನ್ನು ಮುರಿಬಹುದು. ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಕೊನೆಯ ವಾರನೂ ಅವತ್ತೇ ಇರೋದ್ರಿಂದ ಡಿಸೆಂಬರ್ 26ರ ಸಫಲ ಏಕಾದಶಿ ವಿಶೇಷವಾದದ್ದು. ಹಾಗೆ ಧನುರ್ಮಾಸ ಪೂಜೆ ಮಾಡ್ತಿರೋರು ಬೆಳಗ್ಗೆ 6 ಗಂಟೆಯೊಳಗೆ ಪೂಜೆಯನ್ನು ಮಾಡಿಕೊಳ್ಬೇಕು. ಉಪವಾಸ ಇರೋರು ಸಫಲ ಏಕಾದಶಿ ದಿನ ಹಾಲು ಹಣ್ಣು ಅಷ್ಟೇ ಸೇವಿಸಬೇಕು. ಮನೆಯಲ್ಲಿ ಇರೋರು ಸಹ ಅನ್ನವನ್ನು ತಿನ್ನಬಾರ್ದು. ಉಪವಾಸ ಇರಬೇಕು ಅಂತಲ್ಲ, ರೈಸ್ ತಿನ್ನಬಾರ್ದು ಅಂತಷ್ಟೇ. ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ 100 ರಾಜಸೂಯ ಯಾಗಗಳು ಮತ್ತು 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತೆ. ಸಫಲ ಏಕಾದಶಿಯ ದಿನ ಮಾಡುವ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳನ್ನು ಮತ್ತು ದುರಾದೃಷ್ಟಗಳನ್ನು ತೊಡೆದು ಹಾಕುತ್ತದೆ ಅಂತ ಹೇಳಲಾಗುತ್ತೆ. ತಮ್ಮ ಆಸೆಗಳನ್ನು ಮತ್ತು ಕನಸುಗಳನ್ನು ಪೂರೈಸಿಕೊಳ್ಳಲು ಈ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಈ ದಿನ ಹೆಚ್ಚು ದಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ದಾನ ಅಂದರೆ ದುಡ್ಡು ಕೊಡಿ ಅಂತಲ್ಲ, ನಿಮ್ಮ ಕೈಯಲ್ಲಾದಷ್ಟು ಬೆಲ್ಲವನ್ನು ಹಾಗೆ ದೀಪಗಳನ್ನು ದಾನ ಮಾಡಬೇಕು. ಸಫಲ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.